ನಮಸ್ಕಾರ ವೀಕ್ಷಕರು, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನೊಂದು ಸ್ಪಷ್ಟನೆಯನ್ನ ಮುಖ್ಯ ಮಾಹಿತಿಯನ್ನು ತಿಳಿಸಿಕೊಟ್ಟಿರುವಂಥದ್ದು. ಸೊ ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13ನೇ ಕಂತಿನ ಹಣ ಟೋಟಲಿ ಜಮಾ ಆಗ್ತಾ ಇರುವಂಥದ್ದು. ಹಾಗಾದ್ರೆ ನಿಮಗೆ 11ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂದರೆ ಸೊ ಅದು ಕೂಡ ಸೇರಿಸಿ 6,000 ಹಣ ಜಮಾ ಆಗ್ತಾ ಇರುವಂಥದ್ದು. ಸೊ ನಾಳೆ ಬೆಳಿಗ್ಗೆ 10 ಗಂಟೆಗೆ ಸೊ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಕೊನೆಯದಾಗಿ ಬಿಡುಗಡೆ ಕೂಡ ಆಗ್ತಾ ಇದೆ. ಸೊ ಒಂದು 14 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳಬೇಕು. ಯಾಕಂದ್ರೆ ಒಂದು 14 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೆ ಡೆಫಿನೆಟ್ಲಿ 100% ಜಮಾ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಹೇಳಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವಾರನ ಆಯಿತು. ಸೊ ಈಗ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಬಿಡುಗಡೆ ಮಾಡ್ತಾರೂ ಕೂಡ ಈಗಾಗಲೇ ಹಣಕಾಸು ಇಲಾಖೆಯಿಂದ ಫಂಡ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಲ್ಲಿಂದ ನಿಮ್ಮೆಲ್ಲರ ಖಾತೆಗೆ ಅಮೌಂಟ್ ರಿಲೀಸ್ ಆಗೋದಿದೆ. ಸೊ ಏನಿದೆ ಮಾಹಿತಿ, ಯಾವಾಗ ರಿಲೀಸ್ ಆಗ್ತಾ ಇದೆ, ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಟೋಟಲ್ ಆಗಿ 6,000 ಹಣ ಬೇಕಂದ್ರೆ ಕೊನೆವರೆಗೂ ನೋಡಿ. ವೀಕ್ಷಕರು, ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಮಾಧ್ಯಮದಲ್ಲಿ. ಈಗಾಗಲೇ ಮಾಧ್ಯಮದವರು ಒಂದು ವಾರಕ್ಕಿಂತ ಮುಂಚೆನೆ ಕೇಳಿದ್ರು. ಸೊ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡಬೇಕಾಗಿತ್ತು, ಇನ್ನೂ ಕೂಡ ಬಿಟ್ಟಿಲ್ಲ ಅಂತ ಕೇಳಿದಾಗ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಈಗಾಗಲೇ CM ಅವ್ರ ಹತ್ರ ಮಾತನಾಡಿದ್ದೀನಿ. CM ಅವರು ಇನ್ನೇನು ಹಣಕಾಸು ಇಲಾಖೆ ಕಡೆಯಿಂದ ಒಂದು ನೋಟಿಸ್ ಅನ್ನು ಹೊರಡಿಸಿ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಒಂದು ಫಂಡ್ ಅನ್ನ ರಿಲೀಸ್ ಮಾಡಿದ್ರೆ ಸಾಕು, ನಾವೆಲ್ಲರ ಖಾತೆಗೆ ಹಣ ರಿಲೀಸ್ ಮಾಡುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಸೊ ಈಗ ಮತ್ತೆ ಒಂದೊಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ಒಂದು ಸ್ಪಷ್ಟನೆ ಏನು ಅನ್ನೋಂಥದ್ದು ಹೇಳೋದಾದ್ರೆ, ಸೊ ನಾವು ಪದೇ ಪದೇ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಸೊ ಈಗ ಕೊನೆಯದಾಗಿ ಮತ್ತೊಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಇದು ಸತ್ಯ, ಇದು ನಿತ್ಯ, ಇದು ಯಾವತ್ತೂ ಕೂಡ ಬಂದ್ ಆಗೋದಿಲ್ಲ. ಈಗಾಗಲೇ ಆರ್ಡರ್ ಕೊಟ್ಟು ಒಂದು 2 ತಿಂಗಳು ಆಯ್ತು ಅಂತ ನೀವೇ ಈಗಾಗಲೇ ಹೇಳಿದಿರಿ. ಸೊ 2 ತಿಂಗಳಾಯ್ತು ಹಣ ಬಂದಿಲ್ಲ ಅಂತ. ಸೊ ಅದು ಯಾವ ಒಂದು ತಿಂಗಳು ಹಿಡ್ಕೊಂಡು ಹಣ ಬಂದಿರಲ್ಲ ನೋಡಿ. ಸೊ ಆ ಒಂದು ತಿಂಗಳು ಹಿಡ್ಕೊಂಡೇ ಅಮೌಂಟು ನೀವೆಲ್ಲರ ಖಾತೆಗೆ ಜಮಾ ಮಾಡ್ತವೆ. ಅಂದರೆ ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿಯೋದಿಲ್ಲ. ಅಂದರೆ ಹಿಂದಿನ ಕಂತುಗಳು ಈಗ 2 ಕಂತುಗಳು ಬಂದಿಲ್ಲಪ್ಪ, 12 ಹಾಗೂ 13ನೇ ಕಂತುಗಳು ಅಂದರೆ ಈಗ ಡೈರೆಕ್ಟಾಗಿ 14ನೇ ಕಂತಿನ ಹಣ ನಾವು ಹಾಕೋದಿಲ್ಲ. ಆ ಒಂದು 12 ಹಾಗೂ 13ನೇ ಕಂತಿನ ಹಣ ಕೂಡ ಸೇರಿಸಿ 14ನೇ ಕಂತಿನ ಹಣ ಕೂಡ ಸೇರಿಸಿ ನಾವು ಅಮೌಂಟ್ ಟೋಟಲಿ 6,000 ಹಣ ಹಾಕ್ಕೊಡ್ತೇವೆ. ಏನಾದರೂ 2 ತಿಂಗಳದ ಅಮೌಂಟ್ ಹಾಕಿಕೊಡೋದಿದ್ರೆ 4,000 ಹಣನೇ ಹಾಕ್ತೀವಿ. ಸೊ ಈ ರೀತಿ ಯಾವ ಕಂತುಗಳು ಕೂಡ ಇಲ್ಲಿ ಮಹಿಳೆಯರಿಗೆ ಮಿಸ್ ಆಗೋದಿಲ್ಲ. ಟೋಟಲಿ ಯಾವ್ಯಾವ ಕಂತುಗಳು ಉಳಿದಿರ್ತಾವೆ ನೋಡಿ, ಸೊ ಅವೆಲ್ಲ ಕಂತುಗಳನ್ನು ಹಾಕಿಕೊಡುವಂತಹ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ 11ನೇ ಕಂತಿನಲ್ಲಿ ಟೋಟಲಿ 10ನೇ ಕಂತಿನಲ್ಲಿ ಎಷ್ಟು ಜನ ಮಹಿಳೆಯರಿದ್ರು ಅಂದರೆ 1,28,00,000 ಫಲಾನುಭವಿಗಳು ಇದ್ರಂತೆ. ಸೊ ಒಂದು 1,28,00,000 ಫಲಾನುಭವಿಗಳಲ್ಲಿ ಒಂದು 20 ಲಕ್ಷದಿಂದ 22 ಲಕ್ಷ ಫಲಾನುಭವಿಗಳಾದರೂ ಆಹಾರ ಇಲಾಖೆ ಒಂದು BPL ಹಾಗೂ APL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಅದರ ಜೊತೆಗೇನೆ ಇಲ್ಲಿ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಇದು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ನ ಮಾಡ್ತಾ ಇದ್ರಲ್ಲ, ಸೊ ಅದರಲ್ಲಿ ಕೂಡ ಲಕ್ಷಾಂತರ ಒಂದು ಫಲಾನುಭವಿಗಳನ್ನು ನಾವು ಕೂಡ ತೆಗೆದಾಕಿದ್ದೀವಿ. ಟೋಟಲ್ ಈಗ ಉಳಿದಿರುವಂಥದ್ದು 1 ಕೋಟಿ ಮೇಲ್ಗಡೆ ಸುಮಾರು ಉಳಿದಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ 11ನೇ ಕಂತಿನಲ್ಲಿ ಹಾಕಿದ್ದೀವಿ. ಉಳಿದ ಒಂದು ಫಲಾನುಭವಿಗಳಿಗೆ ಏನು ಫಂಡ್ ರಿಲೀಸ್ ಆಗಿತ್ತಲ್ಲ, ಸೊ ಆ ಒಂದು ಅಮೌಂಟು ಉಳಿದಿದೆ. ಅಂದರೆ 10ನೇ ಕಂತಿಗೆ ಮತ್ತು 11ನೇ ಕಂತಿಗೆ ಕಂಪೇರ್ ಮಾಡಿದ್ರೆ 20 ಲಕ್ಷಕ್ಕಿಂತ ಮೇಲ್ಗಡೆ ಹೆಚ್ಚಿನ ಫಲಾನುಭವಿಗಳ ಒಂದು ಹಣ ಉಳಿದಿರುವಂಥದ್ದು. ಸೊ ಆ ಒಂದು ಉಳಿದಿರುವಂತಹ ಹಣವನ್ನು ಈಗ 12ನೇ ಕಂತಿನಲ್ಲಿ ಕೂಡ ಒಂದು ಹಣ ಹಾಕ್ತಾ ಇದ್ದೀವಿ. ಈ ಒಂದು 12ನೇ ಕಂತಿಗೋಸ್ಕರನೇ ಫಂಡು ರಿಲೀಸ್ ಆಗ್ತಾ ಇದೆ ಇನ್ನೂ ಕೂಡ. ಆದರೆ 11ನೇ ಕಂತಿನಲ್ಲಿ ಉಳಿದಿರುವಂತಹ ಹಣವನ್ನು ಈಗ ನಾವೆಲ್ಲರ ಖಾತೆಗೆ ಜಮಾ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಹಾಗಾದರೆ ನಿಮಗೆ ಬರ್ತಾ ಇರುವಂತಹ ಹಣ ಯಾವುದು ಅಂದರೆ 11ನೇ ಕಂತಿನಲ್ಲಿ ಉಳಿದಿರುವಂತಹ ಒಂದು ಫಲಾನುಭವಿಗಳಿಗೆ ಕೊಡಬೇಕಾಗಿರುವಂತಹ ಫೇಕ್ ಫಲಾನುಭವಿಗಳಿದ್ರು ಅವರು. ಸೊ ಅವರಿಗೆ ಅಮೌಂಟ್ ಹಾಕಿಲ್ಲ, ಅದು ಈಗ ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಹಣ ಹೋಗ್ತಾ ಇದೆ 12ನೇ ಕಂತಿನಲ್ಲಿ. ಓಕೆನಾ. ಸೊ ಈಗ ಈ ಒಂದು 12ನೇ ಕಂತು ಹಾಗೂ 13ನೇ ಕಂತಿನ ಹಣ ಹಾಗೂ ಈಗಾಗಲೇ ರಿಲೀಸ್ ಆಗ್ತಾ ಇದೆ. ಹಣಕಾಸು ಇಲಾಖೆ ಹತ್ರನೂ ಕೂಡ ಈಗಾಗಲೇ ನೋಟಿಸ್ ಹೋಗಿದೆ. ಸೊ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗ್ತಾ ಇರುವಂಥದ್ದು. ಸೊ ಈಗಾಗಲೇ ಟ್ರಾನ್ಸಾಕ್ಷನ್ ಆದ ತಕ್ಷಣವೇ ನಾವೇನು ಮಾಡ್ತೀವಿ, ಇಲ್ಲಿ ಬ್ಯಾಂಕ್ಗಳಿಗೆ ಈ ಒಂದು ಟ್ರೆಜರಿಗೆ DBTಗೆ ಪುಷ್ ಮಾಡಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಸೊ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಸೊ ಅಲ್ಲಿ 10 ಕೋಟಿ ವ್ಯವಹಾರ ಮಾಡುವಾಗಲೇ ನಿಮಗೆ ಗೊತ್ತಾಗಿರುತ್ತೆ ತಾಂತ್ರಿಕ ದೋಷ ಆಗತ್ತೆ ಅಂತ. ಅಂಥದ್ರಲ್ಲಿ 2,000 ಕೋಟಿ 2,400 2,600 ಕೋಟಿ ವ್ಯವಹಾರ ಪ್ರತಿ ತಿಂಗಳು ಕೂಡ ಎಕ್ಸರ್ಸೈಸ್ ಮಾಡಬೇಕಾಗತ್ತೆ. ಸೊ ಅಷ್ಟೊಂದು ಇನ್ನೂ 15 ದಿನ ಆಗಿರಲ್ಲ ಅಮೌಂಟ್ ಹಾಕಿ ಇನ್ನೊಂದು ಕಂತು ಎಲ್ಲಿ ಅಂತ ಕೇಳ್ತಾ ಇರ್ತಾರೆ ಎಲ್ಲರೂ ಕೂಡ. ಸೊ ಅದಕ್ಕೋಸ್ಕರ ಅಮೌಂಟ್ ಹಾಕಲಿಕ್ಕೆ ಒಂದು 15ರಿಂದ 20 ದಿನ ಆದರೆ ಬೇಕೇ ಬೇಕು. ಓಕೆನಾ. ಸೊ 15ರಿಂದ 20 ದಿನ ಆದರೂ ಬೇಕೇ ಬೇಕು ಈ ಒಂದು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಲಿಕ್ಕೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಆಗೋದು ಸಹಜನೇ. ಆ ಒಂದು ತಾಂತ್ರಿಕ ದೋಷವನ್ನು ತೆಗೆದುಹಾಕಲಿಕ್ಕೆ ನಾವು ಈ ಗೌರವವನ್ನು ನೇಮಕ ಮಾಡಿರ್ತೀವಿ. ಸೊ ಅಲ್ಲಿಂದ ಒಂದು ತಾಂತ್ರಿಕ ದೋಷವನ್ನು ತೆಗೆದುಹಾಕಿಬಿಟ್ಟು
ಆಯಾ ಬ್ಯಾಂಕ್ಗಳಲ್ಲಿ ಎಷ್ಟೊಂದು ಕಂತುಗಳು ಇದ್ದಾವೆ, ಎಷ್ಟೆಷ್ಟು ಜನರ ಖಾತೆಗಳಿದ್ದಾವೆ, ಅವರ ಆಯಾ ಖಾತೆಗೆ ಎಷ್ಟು ಹಣ ಹೋಗಬೇಕಾಗಿರುತ್ತಲ್ಲ, ಸೊ ಅದನ್ನೆಲ್ಲನೂ ಕೂಡ ಟ್ರಾನ್ಸಾಕ್ಷನ್ ಮಾಡಿ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನು ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇರುವಂಥದ್ದು ವೀಕ್ಷಕರೇ. ಸೊ ಇಷ್ಟಂತರೂ ಈಗ ಸದ್ಯದಲ್ಲಿ ಕೆಲಸ ನಡೀತಾ ಇದೆ. ಸೊ ನಿಮ್ಮೆಲ್ಲರ ಖಾತೆಗೆ ಅತಿ ಶೀಘ್ರದಲ್ಲಿ ಅಲ್ಲ, ಈಗಾಗಲೇ 2 ದಿನಗಳಲ್ಲಿ ಅಮೌಂಟು ಬಿಡುಗಡೆ ಆಗತ್ತೆ ಅಂತ ಒಂದು ಮಾಹಿತಿ ಬಂದಿರುವಂಥದ್ದು, ಲಭ್ಯವಾಗಿರುವಂಥದ್ದು. ನೀವೇನು ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ. ಇನ್ನು 2-3 ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೆ ಅದು ಕೂಡ ರಿಲೀಸ್ ಆಗುತ್ತೆ ಅಂತ ಒಂದು ಮಾಹಿತಿ ಬಂದಿದೆ. ಹಾಗಾದರೆ ಈಗ ಬರುವಂತಹ ಹಣ ಎಲ್ಲಿದ್ದ ಅಂತ ಈಗಾಗಲೇ ಹೇಳಿದ್ದೀನಿ. 11ನೇ ಕಂತಿನಲ್ಲಿ ಒರಿಜಿನಲ್ ಫಲಾನುಭವಿಗಳು ಯಾರು ಫೇಕ್ ಫಲಾನುಭವಿಗಳು ಇರ್ತಾರಲ್ಲ, ಸೊ ಅವರಿಗೆ ಬಂದಿರುವಂತಹ ಹಣ ಅವರಿಗೆ ಕೊಟ್ಟಿಲ್ಲ. ಸೊ ಅದು ಉಳಿದಿರುವಂತಹ ಹಣವನ್ನು ಒರಿಜಿನಲ್ ಫಲಾನುಭವಿಗಳಿಗೆ ಈಗ ಹಾಕಿಕೊಡುವಂತಹ ಕೆಲಸವನ್ನು ಸರ್ಕಾರ ನಡೆಸ್ತಾ ಇದೆ. ಓಕೆನಾ. ಸೊ ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇರುವಂಥದ್ದು ಸರ್ಕಾರದಲ್ಲಿ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟವಾಗಿ ಮಾಹಿತಿಯನ್ನು ಲಭ್ಯ ಮಾಡಿದ್ದಾರೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಅದೇ ರೀತಿಯಾಗಿ ಈಗ ಬರಬೇಕಾಗಿರುವಂತಹ ಹಣ ನಿಮಗೆ ಎಷ್ಟು 4,000 ಇದ್ರೂ ಸಹಿತ 4,000 ಹಾಕಿಕೊಡ್ತಾರೆ. 6,000 ಉಳಿದಿದ್ರೆ ಟೋಟಲಿ 6,000 ಹಣವನ್ನು ಹಾಕಿಕೊಡುವಂತಹ ಕೆಲಸವನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡುತ್ತೆ. ಓಕೆನಾ. ಅದೇ ರೀತಿಯಾಗಿ ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಬಹಳಷ್ಟು ಫಲಾನುಭವಿಗಳು ಒಂದು ಮಾಹಿತಿಯನ್ನು ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು 14 ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣ. ಓಕೆನಾ. ನೋಡಿಲಿ ಒಂದು 14 ಜಿಲ್ಲೆಗಳನ್ನ ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದಾಗಿ ಇಲ್ಲಿ ನೋಡಿ, ಯಾದಗಿರಿ, ಉತ್ತರ ಕನ್ನಡ, ಬಾಗಲಕೋಟೆ, ದಾವಣಗೆರೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದಕ್ಷಿಣ ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರು, ಮಂಡ್ಯ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗತ್ತೆ. ಅಂದರೆ ಎಲ್ಲರಿಗೂ ಕೂಡ ಒಟ್ಟಿಗೆ ಜಮಾ ಆಗೋದಿಲ್ಲ, ಒಮ್ಮೆಲೆ ಎಲ್ಲರ ಖಾತೆಗೆ ಟೋಟಲಿ ನಾಳೆ ಜಮಾ ಆಗಿ ಮುಕ್ತಾಯವಾಗಲ್ಲ. ಎಲ್ಲರಿಗೂ ಕೂಡ ಒಂದು ಹಂತದಲ್ಲಿ ಒಂದು 4-5% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗತ್ತೆ. ಈಗಾಗಲೇ ನಾನೀಗ ಚಾಮರಾಜನಗರ ಹೇಳಿದ್ನಿ, ಮೈಸೂರು ಹೇಳಿದ್ನಲ್ವ. ಸೊ ಇದರಲ್ಲಿ 4% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ. ಓಕೆನಾ. ಸೊ ಈ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ 3-4% ಫಲಾನುಭವಿಗಳಿಗೆ ಮಾತ್ರ, ಯಾಕಂದರೆ ಅಲ್ಲಿ ಒಂದು ಫಂಡು ಅಷ್ಟೊಂದು ಸಫಿಸೆಂಟ್ ಇಲ್ಲ, ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡುವಷ್ಟು ಹಣ ಇಲ್ಲ. ಅದಕ್ಕೋಸ್ಕರ 12 ಮತ್ತು 13ನೇ ಕಂತಿಗೋಸ್ಕರನೇ ಹಣ ಬರಬೇಕಾಗಿದೆ ಈಗ. ಸೊ ಅದು ಬರುವಂತಹ ಸಾಧ್ಯತೆದಲ್ಲಿದೆ, ಬರುವಂತಹ ಒಂದು ವೇಳೆ ಬಂದಿದೆ. ಸೊ ಅದು ಬಂದ ಮೇಲೆ ಒಟ್ಟಿಗೆ ಸ್ಪೀಡಾಗಿ ಹಣ ಜಮಾ ಮಾಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಇಷ್ಟಂತೂ ಮಾಹಿತಿ ಇತ್ತು. ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಸ್ವಲ್ಪ ಚೇಂಜಸ್ಗಳು ಕೂಡ ಆಗಿದ್ದಾವೆ, ಅದ್ರ ಬಗ್ಗೆ ಒಂದು ಮಾಹಿತಿಗಳು ಬಂದಿದ್ವು. ಸೊ ಯಾರು ಬಹಳಷ್ಟು ಜನ ಕೇಳ್ತಾ ಇದ್ರೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಸೊ ಇಲ್ಲಿ ನೋಡಿ, ಅನ್ನಭಾಗ್ಯ ಯೋಜನೆಯಲ್ಲಿ ಈಗಾಗಲೇ ಪದಾರ್ಥಗಳನ್ನು ಕೊಡಲಿಕ್ಕೆ ಒಂದು ಮಾಹಿತಿಯನ್ನು ಹೊರಡಿಸಿದ್ದು KH ಮುನಿಯಪ್ಪನವರ ಸ್ವತಃ ಎಬ್ಬಿಸಿರುವಂಥದ್ದು ಹಾವಳಿಯನ್ನು. ಮತ್ತು ಅದನ್ನು ಒಂದು ಸಚಿವ ಸಂಪುಟದಲ್ಲಿ ಇದು ಬೇಡ ನಮಗೆ, ಈಗ ಮತ್ತೆ ನಾವೇನು ಮಾಡೋಣ, ಕೇಂದ್ರದಿಂದ 28 ರೂಪಾಯಿ kg ಆಗಿ ಅಕ್ಕಿ ಸಿಗ್ತಾ ಇದೆ. ಸೊ ಅದನ್ನು ಕೊಡೋಣ. ಒಂದು ಇಲ್ಲಪ್ಪ ಅಂದರೆ ನಾವು ಮತ್ತೆ ಈಗ ಹಣವನ್ನು ಹೇಗೆ ಕೊಡ್ತಾ ಇದೆ ಇಲ್ವಾ ಈಗ ಸದ್ಯದಲ್ಲಿ. ಸೊ ಅದೇ ರೀತಿಯಾಗಿ ಅದನ್ನೇ ಮುಂದುವರಿಸ್ಕೊಂಡು ಹೋಗೋಣ ಅಂತ ಒಂದು ಮಾಹಿತಿಯನ್ನು ಲಭ್ಯ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಸಚಿವ KH ಮುನಿಯಪ್ಪನವರು. ಆದರೆ ಅದು ಕನ್ಫರ್ಮ್ ಇಲ್ಲ, ಅಕ್ಕಿನೇ ಕೊಡ್ತಾರಾ ಟೋಟಲಿ 10 kg, ಇಲ್ಲಪ್ಪ ಈ ಒಂದು 5 kg ಅಕ್ಕಿ ಕೊಟ್ಬಿಟ್ಟು ಇನ್ನು 5 kg ಬದಲಾಗಿ ಹಣ ಕೊಡ್ತಾರಾ ಅನ್ನುವಂಥದ್ದು ಕನ್ಫರ್ಮ್ ಮಾಡಿಲ್ಲ. ಸೊ ಯಾವುದೇ ರೀತಿಯಾದಂತಹ ಕ್ಲಿಯರ್ ಕಟ್ ಆಗಿ ಮಾಹಿತಿಯನ್ನು ಲಭ್ಯ ಮಾಡಿಲ್ಲ. ಸೊ ಇನ್ನೂ ಕೊಡುವಂತಹ ಸಾಧ್ಯತೆ ಇದೆ ಅಂತ ಮಾತ್ರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಇನ್ನೂ ಏನು ನಿರ್ಧಾರ ತಗೋತಾರೆ ಆದಷ್ಟು ಬೇಗ ತೆಗೆದುಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅನ್ನಭಾಗ್ಯದಲ್ಲಿ ಬಹಳಷ್ಟು ಮಹಿಳೆಯರು ಮರೆತು ಬಿಟ್ಟಿದ್ದಾರೆ ಅಂತ ಅನಿಸುತ್ತಾ ಇದೆ. ಯಾಕಂದರೆ ಗೃಹಲಕ್ಷ್ಮಿ ಅಂತಲೇ ಅಂತ ಇದ್ದಾರೆ ಹೊರತು ಅನ್ನಭಾಗ್ಯದಲ್ಲಿ ಬರಬೇಕಾಗಿರುವಂತಹ ಒಂದು ಸುಮಾರು ಈಗಾಗಲೇ 4 ಕಂತುಗಳಾದರೂ ಬರಬೇಕನ್ರಿ. ಸೊ 4 ಕಂತುಗಳಾದರೂ ಬಂದಿದ್ದೆ ಆದರೆ ನಿಮಗೆ 3,500 ರೂಪಾಯಿ ತನಕ ಕೂಡ ಹಣ ಲಭ್ಯವಾಗುತ್ತೆ. ಓಕೆನಾ. ಸೊ ಅಲ್ಲಿ 3,500 ರೂಪಾಯಿ 5 ಜನ ಇದ್ದಿದ್ದೆ ಆದರೆ ಕುಟುಂಬದಲ್ಲಿ 5 ಜನ ಫಲಾನುಭವಿಗಳದ್ದು ಲೆಕ್ಕಾಚಾರ ಮಾಡಿದ್ರೆ 3,500 ರೂಪಾಯಿವರೆಗೂ ಕೂಡ ಬರಬೇಕಾಗತ್ತೆ. ಅದೇ ರೀತಿಯಾಗಿ ಈ ಕಡೆಗೆ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದೊಂದು ಸೆಪ್ಟೆಂಬರ್ ಮುಗಿತಾ ಹೋದರೆ, ಇನ್ನೊಂದು 10 ದಿನ ಇದೆ, ಮುಗಿತಾ ಹೋದರೆ ಟೋಟಲಿ ನಿಮಗೆ 6,000 ಬರಬೇಕಾಗತ್ತೆ. ಟೋಟಲ್ ಆಗಿ 2 ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಸೇರಿಸಿದ್ರೆ ಆದರೆ ಒಬ್ಬ ಕುಟುಂಬದವರಿಗೆ ಟೋಟಲಿ 9,500 ರೂಪಾಯಿ ಹೋಗಬೇಕಾಗತ್ತೆ. ಓಕೆನಾ. ಸೊ ಇಷ್ಟೊಂದು ಹಣ ಎಲ್ಲಿಂದ ತರಬೇಕು ಇವರು ಸರ್ಕಾರದವರು ಅನ್ನೋದೇ ಒಂದು ಮಿಸ್ಟ್ರಿ ಆಗಿದೆ. ಆದರೆ ಇಷ್ಟೊಂದು ಹಣವನ್ನು ಈ ಒಂದು ರಾಜ್ಯ ಸರ್ಕಾರ ಕೊಟ್ಟಿದ್ದೇ ಆದರೆ ಸೊ ಬಹಳಷ್ಟು ಫಲಾನುಭವಿಗಳಿಗೆ ಹೆಲ್ಪ್ ಆಗುವಂತಹ ಸಾಧ್ಯತೆ ಇದೆ, ಹೆಲ್ಪ್ ಆಗತ್ತೂ ಕೂಡ. ಸೊ 9,500 ರೂಪಾಯಿವರೆಗೂ ಕೂಡ ಹಣ ಹೋಗ್ತಾ ಇದೆ ಅಂದರೆ ಒಬ್ಬೊಬ್ಬ ಖಾತೆಗಳಿಗೆ ಸೊ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂದರೆ ಬಹಳಷ್ಟು ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಸೊ ಈ ಒಂದು ಅನ್ನಭಾಗ್ಯನೂ ಕೂಡ ಮರಿಬೇಡಿ. ಸೊ ಇದ್ರ ಬಗ್ಗೆನೂ ಕೂಡ ಮಾಹಿತಿ
ಮಾಹಿತಿ ಅಂತೂ ಇಷ್ಟು ಲಾಭವಾಗಿದೆ. ಕೆ ಎಚ್ ಮುನಿಯಪ್ಪನವರು ಮುಂದಿನ ದಿನಗಳಲ್ಲಿ ಸೊ ಏನು ಮಾಹಿತಿಯನ್ನು ಕೊಡ್ತಾರೆ, ಸೊ ಏನು ಅಂದರೆ ಈ ಒಂದು ಪದಾರ್ಥಗಳನ್ನು ಕೊಡ್ತಾರಾ, ಹಣ ಕೊಡ್ತಾರಾ, ಸೊ ಮತ್ತು ಇಲ್ಲಿ ನಿಮಗೆ ಅಕ್ಕಿನೇ ಕೊಡ್ತಾರೋ ಅನ್ನುವಂಥದ್ದನ್ನು ನಿಮಗೆ ಮಾಹಿತಿ ಬೇಕಾದರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಬಿಡಿ. ಸೊ ಟೋಟಲಿ ಈ ಒಂದು ಯಾವುದೇ ಯೋಜನೆ ಬಗ್ಗೆ ಕನ್ಫ್ಯೂಷನ್ ಇದ್ರೂ ಕೂಡ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ಮೆಸೇಜ್ ಮಾಡಿ ತಿಳಿಸಿ, ನಾನು ಡೈರೆಕ್ಟಾಗಿ ರಿಪ್ಲೈ ಮಾಡ್ತೀನಿ. ಓಕೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಶುಕ್ರ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.